ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬೇಸಿಕ್ ಚೈನ್ ಸ್ಟಿಚ್ ಕ್ರೋಶಾನಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ಕ್ರೋಶಾ ಡಿಸೈನ್ಸ್ನೆಲ್ಲ. ಆ ಕ್ರೋಶಾ ಡಿಸೈನ್ಸ್ನೆಲ್ಲ ನಾವು ಹಾಕಬೇಕು ಅಂದರೆ ಮೇಯ್ನ್ ನಮಗೆ ಬೇಸೇ ಇಂಪಾರ್ಟೆಂಟು. ಸೊ ಅದಕ್ಕೆ ಬೇಸಿಕ್ ಚೈನ್ ಸ್ಟಿಚ್ನ ನಾವು ಕ್ರೋಶಾನಲ್ಲಿ ಹೇಗೆ ಸುಲಭವಾಗಿ ಹಾಕ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಇದನ್ನು ನಾನು ಮೊದಲು ನಾಟ್ ಅಂತ ಹೇಳ್ತೀವಿ. ನಾನು ಚೈನ್ ಸ್ಟಿಚ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನು ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಂಡಲ್ಲಿ ನಾವು ಸ್ಟಿಚ್ ಎಂಡ್ ಮಾಡೋದು ಹೇಗೆ ಅಂತಲೂ ಸಹ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಈಗ ನಾನು ಫುಲ್ಲು ರೆಡಿಯಾಗಿರೋದಂತೂ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ, ಚೈನ್ ಸ್ಟಿಚ್ ಹಾಕಿರೋದು. ಸೊ ಇದನ್ನು ನಾವು ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ನಾನು ಅದಕ್ಕೆ ಒಂದು ಪೀಸ್ಗೆ ಒಂದು ಬಟ್ಟೆಗೆ ನಾನು ಜಿಗ್ಜ್ಯಾಗ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಸ್ಯಾರಿಗೆ ಹೇಗೆ ಜಿಗ್ಜ್ಯಾಗ್ ಮಾಡಿಸಿ ಅದಕ್ಕೆ ಕ್ರೋಶವನ್ನು ಹಾಕಿಸ್ತೀವೋ ಅದೇ ಥರ ನಾನು ಒಂದು ಕ್ಲಾತ್ಗೆ ಜಿಗ್ಜ್ಯಾಗ್ ಮಾಡಿ ಒಂದೊಂದು ಡಿಸ್ಟೆನ್ಸ್ ಬಿಟ್ಟು ನಾನು ಜಿಗ್ಜ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಕ್ರೋಶವನ್ನು ತೊಗೊತಾ ಇದ್ದೀನಿ. ಕ್ರೋಶಾ ನೀಡಲ್ ನಂಬರ್ ಬಂದ್ಬಿಟ್ಟು 11 0.7 mm ಇದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ರೋಶವನ್ನು 11 ನಂಬರ್ 0.7 mm ಕ್ರೋಶವನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸಿಸರನ್ನು ತೊಗೊಂಡಿದ್ದೀನಿ. ಥ್ರೆಡ್ ಕಟ್ ಮಾಡೋದಕ್ಕೆ ಸಿಸರ್ ಬೇಕಲ್ಲ, ಸೊ ಸಿಸರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ಅಂದರೆ 6 ಎಳೆ ದಾರವನ್ನು ತೊಗೊಳೋದಕ್ಕೋಸ್ಕರ 6 ಎಳೆ ಸೇಮ್ ಕಲರ್ ಥ್ರೆಡ್ ಇತ್ತು. ಸೊ ಅದನ್ನೇ ನಾನು 6 ಎಳೆ ತೊಗೊಂಡಿದ್ದೀನಿ. ಮೊದಲು ನಾವು ತುದಿಯನ್ನು ಕಟ್ ಮಾಡ್ಕೊಳ್ಳೋಣ. ಈಕ್ವಲಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಗಂಟು ಹೇಗೆ ಹಾಕ್ಕೊಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೂ ಮೋಸ್ಟ್ಲಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ನಾವು ಬೆರಳ ತುದಿಗೆ ಸುತ್ಕೊಳ್ಳೋಣ. ಒಂದು ರೌಂಡ್ ಸುತ್ತಕೊಂಡು ನಾವು ಅದನ್ನು ಟ್ವಿಸ್ಟ್ ಮಾಡೋಣ. ಟ್ವಿಸ್ಟ್ ಮಾಡಿದ್ರೆ ರಿಮೂವ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ನಾಟ್ ಕ್ರಿಯೇಟ್ ಆಗಿರುತ್ತೆ, ರೆಡಿ ಇರುತ್ತೆ ನಾಟ್. ಈ ಥರ ಗಂಟು ರೆಡಿ ಇದೆ. ನಾವೀಗ ಎಳೆ ತೊಗೊಂಡಿದ್ದೀವಲ್ಲ, 6 ಎಳೆಯನ್ನು ನಮ್ಮ ಎಡಗೈನಲ್ಲಿರುವ ಇಂಡೆಕ್ಸ್ ಫಿಂಗರ್ ತೋರ ಬೆರಳಿಗೆ ನಾವು ಸುತ್ಕೊಳ್ಳೋಣ. ಸುತ್ಕೊಳ್ಳೋದ್ರಿಂದ ನಮಗೆ ಬೇಗ ನಾವು ಚೈನ್ ಸ್ಟಿಚ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾವು ಹಾಕ್ಕೊಂಡಿರೋಂತಹ ಗಂಟನ್ನು ನಾವು ಜಿಗ್ಜ್ಯಾಗ್ ಮಾಡಿರೋ ಬಟ್ಟೆಯ ಹಿಂಭಾಗಕ್ಕೆ, ಮುಂಭಾಗ ಅಲ್ಲ, ಬಟ್ಟೆಯ ಹಿಂಭಾಗಕ್ಕೆ ನಮ್ಮ ಮಧ್ಯದ ಬೆರಳಿನ ತುದಿಯಲ್ಲಿ ಆ ಗಂಟನ್ನು ಹಿಡ್ಕೊಳ್ಳೋಣ. ನೋಡಿ, ಮಧ್ಯದ ಬೆರಳಿನ ತುದಿಯಲ್ಲಿ ಗಂಟನ್ನು ಹಿಡ್ಕೊಂಡು ನಾನು ಬಲಗೈನಲ್ಲಿ ಕ್ರೋಶವನ್ನು ಹಿಡ್ಕೊಂಡು ರೈಟ್ ಸೈಡಿಂದ ಅಂದರೆ ಮೇಲ್ಭಾಗದಿಂದ ಹಿಂಭಾಗಕ್ಕೆ ನೀಡಲ್ಲ ಹಾಕಿ, ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಿಂದ ಫ್ರಂಟಿಂದ ಬ್ಯಾಕಿಗೆ ಅಂದರೆ ಬ್ಯಾಕ್ ಸೈಡ್ಗೆ ನೀಡಲನ್ನು ಹಾಕಿ ನಾವು ಇಟ್ಕೊಂಡಿರೋಂಥ ಎಳೆಯ ಮೇಲ್ಭಾಗದಿಂದ ಕೆಳಗಡೆ, ನೋಡಿ ಎಳೆಯ ಮೇಲ್ಭಾಗದಿಂದ ಮತ್ತೆ ತೋರಿಸ್ತಾ ಇದ್ದೀನಿ, ನೀಡಲನ್ನು ಮೇಲಿಂದ ಕೆಳಗಡೆ ಹಾಕ್ಕೊಳ್ಳೋಣ. ಆ ಗಂಟನ್ನು ನಾವು ಮೇನ್ ಹೇಗೆ ಹಾಕಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಸರಿಯಾಗಿ. ಈ ಥರ ಒಂದು ಲೂಪ್ ಎಳೆಯನ್ನು ತಕ್ಕೋಬೇಕು. ನಾವು ನೀಡಲ್ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹಾಕ್ಕೊಂಡ್ವಲ್ಲ, ಹಾಕ್ಕೊಂಡು ನಾವು ನೀಡಲಿಂದ ನಾವು ಥ್ರೆಡ್ಡನ್ನು ಎಳ್ಕೊಂಡ್ವಿ. ಆಗ ಅಲ್ಲೊಂದು ವಿಂಡೋ ಕ್ರಿಯೇಟ್ ಆಯಿತು. ಆ ವಿಂಡೋಗೆ ಎಳೆಯನ್ನು ಎಳ್ಕೋಬೇಕು. ಆವಾಗ ಒಂದು ಚೈನ್ ಸ್ಟಿಚ್ ಅಂದರೆ ಒಂದು ಲಾಕ್ ಅಂತ ನಾವು ಇದನ್ನು ಹೇಳ್ತೀವಿ. ಥ್ರೆಡ್ ನಮಗೆ ಅಲ್ಲಿ ಲಾಕ್ ಆಯಿತು. ನಾವು ಹಾಕ್ಕೊಂಡಿರೋಂಥ ಗಂಟಿತ್ತಲ್ಲ, ನಾಟ್ ಇತ್ತಲ್ಲ, ಅದು ಅಲ್ಲೇ ಲಾಕ್ ಆಗಿದೆ. ಅದು ರಿಮೂವ್ ಆಗೋದಿಲ್ಲ ಬಟ್ಟೆಯಿಂದ. ನೋಡಿದ್ರಲ್ಲ, ತೋರಿಸ್ತಾ ಇದ್ದೀನಿ. ಈಗ ನಾವು ಒಂದು ಚೈನ್ ಸ್ಟಿಚ್ಚನ್ನು ತೊಗೊಂಡಿದ್ದೀನಿ. ಅಲ್ಲಿ ಒಂದು ಲೂಪ್ ಕ್ರಿಯೇಟ್ ಆಗಿದೆ, ವಿಂಡೋ ಅಂತ ಹೇಳ್ತೀವಿ. ಅದೇ ಲೂಪಿಂದ ನಾವು ಮತ್ತೊಂದು ಚೈನ್ ಸ್ಟಿಚ್ಚನ್ನು ಕ್ರಿಯೇಟ್ ಮಾಡೋಣ. ಮತ್ತೊಂದು ನೋಡ್ತಾ ಇದ್ದೀರಲ್ಲ, ಈಗ ನಾನಿಲ್ಲಿ ಮತ್ತೆ ನೀಡಲನ್ನು ಲೆಫ್ಟ್ ಟು ರೈಟ್ ಥ್ರೆಡ್ನ ಮೇಲ್ಭಾಗದಿಂದ ಸುತ್ಕೊತಾ ಇದ್ದೀನಿ. ಸುತ್ಕೊಂಡು ನೀಡಲ್ ಮೌತಿಂದ, ನೋಡಿ ನೀಡಲ್ ಮೌತಿಂದ ನಾನು ಅದನ್ನು ಎಳ್ಕೊಂಡು ಒಂದು ಚೈನ್ ಸ್ಟಿಚ್ ಕ್ರಿಯೇಟ್ ಆಗಿದೆ. ಮತ್ತೆ ಅದೇ ಲೂಪಿಂದ ಮತ್ತೆ ನೀಡಲನ್ನು ಮೇಲ್ಭಾಗದಿಂದ ಮತ್ತೆ ನಾವು ಇನ್ನೊಂದು ನೀಡಲ್ ಮೌತಿಂದ, ಅದೇ ಮೌತಿಂದ ನಾವು ದಾರವನ್ನು ಎಳ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಈ ಲೂಪ್ ಒಂದು ಕ್ರಿಯೇಟ್ ಆಗಿದೆಯಲ್ಲ, ಅದನ್ನು ದಾರ ನಾವು ಇಟ್ಕೊಂಡಿದ್ವಲ್ಲ, 6 ಎಳೆ ದಾರ ನಾವು ಮಧ್ಯದ ಬೆರಳಿನಲ್ಲಿ ಇಟ್ಕೊಂಡಿದ್ದೀನಿ. ಅದೇ ನೀಡಲಿಂದ ನಾವು ಲೆಫ್ಟ್ ಟು ರೈಟ್ ದಾರದ ಮೇಲ್ಭಾಗದಿಂದ ತಿರುಗಿಸಿದ್ರೆ ಆ ದಾರ ನಮ್ಮ ನೀಡಲ್ ಮೌತ್ಗೆ ಸಿಗಾಕ್ಕೊಂಡು ನಾವು ಅದನ್ನು ಎಳ್ಕೊಂಡ್ರೆ, ನೀಡಲ್ ಮೌತಿಂದ ಎಳ್ಕೊಂಡಾಗ ಚೈನ್ ಸ್ಟಿಚ್ ನಮಗೆ ಬರುತ್ತೆ. ನೋಡಿ ಮತ್ತೆ ನಾನು ರಿಮೂವ್ ಮಾಡಿ ಮೊದಲಿಂದ ಮತ್ತೆ ತೋರಿಸ್ತಾ ಇದ್ದೀನಿ. ಏಕೆಂದರೆ ನಾವು ಇದೇ ಇಂಪಾರ್ಟೆಂಟ್, ಬೇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಲ್ಲ. ಸೊ ಬೇಸ್ನ ನಾವು ಕಲಿತ್ರೆ ನಾವು ಅರ್ಧ ನಾವು ಫುಲ್ ಆಲ್ಮೋಸ್ಟ್ ಕಲ್ತಂಗೆ ಅರ್ಧ. ಸೊ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಗಮನ ಕೊಟ್ಟು ನೋಡಿ. ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ.
ನಿಧಾನವಾಗಿ ನಾವು ನೀಡಲ್ ಮೌತಿಂದ ಸಿಗಿಸ್ಕೊಳ್ಳೋಣ. ದಾರವನ್ನು ನಿಧಾನವಾಗಿ ಎಳ್ಕೊಂಡ್ರೆ ನೀಡಲ್ ಮೌತಿಂದಲೇ ದಾರ ಅಲ್ಲಿ ಕ್ರಿಯೇಟ್ ಆಗಿರುವಂಥ ಒಂದು ವಿಂಡೋ ಲೂಪ್ ಅಂತ ಹೇಳಿದ್ನಲ್ಲ, ಅದರೊಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಚೈನ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ನೋಡಿ, ಇದೇ ಥರ ನಿಧಾನವಾಗಿ ನೀಡಲ್ನ ದಾರದ ಮೇಲ್ಭಾಗದಿಂದ ಲೆಫ್ಟ್ ಟು ರೈಟ್ ತಿರುಗಿಸ್ಕೊಂಡ್ರೆ ದಾರ ಅದು ನೀಡಲ್ ಮೌತ್ಗೆ ಸಿಗ್ತಾ ಹೋಗುತ್ತೆ. ಆವಾಗ ನಾವು ನಿಧಾನವಾಗಿ ಲೂಪ್ ಒಳಗಡೆ ಎಳ್ಕೊಂಡ್ರೆ ಒಂದು ಚೈನ್ ಸ್ಟಿಚ್ ಫಾರ್ಮ್ ಆಗುತ್ತೆ. ನೋಡಿದ್ರಲ್ಲ, ಇದೇ ಥರ ನಾವು ನಿಧಾನವಾಗಿ ಮಾಡ್ತಾ ಹೋಗೋಣ. ವಿಡಿಯೋ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಮತ್ತೆ ಮತ್ತೆ ಆ ವಿಡಿಯೋನ ನೋಡ್ತಾ ಇರಿ, ನಿಮಗೆ ಅರ್ಥ ಹೋಗುತ್ತೆ ನಾನು ತೋರಿಸ್ತಾ ಇರೋದು. ಸೊ ಅದಕ್ಕೆ ನಾನು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನನಗೆ ಒಂದು ಚೈನ್ ಸ್ಟಿಚ್ ಫಾರ್ಮ್ ಆಯಿತು. ನಾನು ಅದನ್ನು 6 ಚೈನ್ ಸ್ಟಿಚ್ ತೊಗೊಂಡಿದ್ದೀನಿ. ಈಗ ಅದನ್ನು ನಿಧಾನವಾಗಿ, ತುಂಬ ಟೈಟು ಮಾಡ್ಕೋಬಾರ್ದು, ಲೂಸು ಮಾಡ್ಕೋಬಾರ್ದು. ಸೊ ಅದಕ್ಕೆ ನಾನು ನೀಡಲ್ನ ಸ್ಟ್ರೈಟ್ ತೋರಿಸಿ ಅದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ನಾವು ತೊಗೊಂಡಿರೋಂಥ ಚೈನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಆ ಥರ ಲಾಕ್ ಮಾಡಿದ್ರೆ ಈಗ 2 ವಿಂಡೋ ಕ್ರಿಯೇಟ್ ಆಯಿತು. ಈಗ ನಾನು ನಿಧಾನವಾಗಿ ಲೆಫ್ಟ್ ಟು ರೈಟ್ ದಾರದ ಮೇಲೆ ನಾನು ನಿಧಾನವಾಗಿ ನೀಡಲ್ನ ತಿರುಗಿಸ್ತಾ ಇದ್ದೀನಿ. ಈಗ ನಾವು ನೀಡಲ್ ಮೌತ್ಗೆ ದಾರ ಸಿಗಾಕೊಂಡಿದೆ. ಈಗ 2 ವಿಂಡೋ ಒಳಗಡೆ, 2 ಲೂಪ್ ಒಳಗಡೆ ನಿಧಾನವಾಗಿ ತೊಗೊಂಡಾಗ ಅಲ್ಲಿ ಒಂದು ಲಾಕ್ ಆಯಿತು. ನೋಡಿ, ಲಾಕ್ ಕ್ರಿಯೇಟ್ ಆಗಿದೆ. ಈಗ ನಾನು ಹಾಕ್ಕೊಂಡಿರೋಂಥ ಚೈನ್ ಲಾಕ್ ಕ್ರಿಯೇಟ್ ಆಗಿದೆ. ಈಗ ಮತ್ತೆ ನಾನು 6 ಚೈನ್ನ ಹಾಕ್ಕೊತಾ ಇದ್ದೀನಿ. 6 ಚೈನ್ನ ಮತ್ತೆ ಹಾಕ್ಕೊತಾ ಇದ್ದೀನಿ. ನೋಡಿ, 1 2 3 ರೆಡಿ ಇದೆ. ಅದೇ ಥರ ನಾವು 6 ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚೈನ್ನ ಹಾಕ್ಕೊತಾ ಇದ್ದೀನಿ. ನಿಧಾನವಾಗಿ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಅದನ್ನು ರಿಮೂವ್ ಮಾಡಿ. ನಿಮಗೇನಾದರೂ ಸಿಲ್ಕ್ ಥ್ರೆಡ್ನಲ್ಲಿ ಹಾಕ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದರೆ ಪ್ರಾಕ್ಟೀಸ್ಗೋಸ್ಕರ ಕಾಟನ್ ಥ್ರೆಡ್ನೇ ಯೂಸ್ ಮಾಡಿ. ಈಸಿಯಾಗಿ ನೀವು ಯಾವುದಾದ್ರು ವೇಸ್ಟ್ ಕ್ಲಾತ್ಗೆ ಟ್ರೈ ಮಾಡಿ ಫ್ರೆಂಡ್ಸ್. ಈಸಿಯಾಗಿ, ತುಂಬ ಸುಲಭ ಅಂತಲೇ ಹೇಳ್ಬೋದು. ನಾನು ಇದೇ ರೀತಿಯೇ ಕಲ್ತ್ಕೊಂಡಿದ್ದು. ಅಯ್ಯೋ, ಇದು ತುಂಬ ಕಷ್ಟ ಅಂತ ಅಂದ್ಕೋಬೇಡಿ. ಬರಲಿಲ್ಲ ಅಂದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾಯಿರಿ, ಬಂದೇ ಬರುತ್ತೆ. ನೀವು ಟ್ರೈ ಮಾಡಬೇಕಷ್ಟೇ. ಸುಲಭನೇ ಇದು, ನೋಡೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಅದು ಮಾಡೋದು ಒಂದ್ಸರಿ ಕಲಿತ್ರೆ ನಿಮಗೆ ನಿಮ್ಮ ಸ್ಯಾರಿಗೆ ಕುಚ್ಚುಗಳು ನೀವೇ ಹಾಕ್ಕೋಬೋದು. ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಇನ್ನೊಂದು 6 ಚೈನ್ನ ರೆಡಿ ಮಾಡ್ಕೊಂಡು ಮತ್ತೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು ಲಾಕ್ ಮಾಡೋದು ಮತ್ತು ಎಂಡಿಂಗ್ ಮತ್ತು ಸ್ಟಾರ್ಟಿಂಗ್ ಕಲ್ತ್ಕೊಂಬಿಟ್ರೆ ಲಾಕ್ ಮಾಡೋದು ಚೈನ್ ಸ್ಟಿಚ್ ಹಾಕೋದು ಈಸಿ. ಅದನ್ನು ನಾವು ಲಾಕ್ ಮಾಡೋದನ್ನ ನಾವು ಕಲ್ತ್ಕೋಬೇಕಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇದೇ ರೀತಿ ಪೂರ್ತಿ ಬಟ್ಟೆಗೆ ನಾವು ಚೈನ್ ಸ್ಟಿಚ್ಚನ್ನು ಹಾಕ್ಬಿಟ್ಟು 6 ಚೈನ್ನ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಥರ 6 ಚೈನ್ನ ಹಾಕ್ಕೊಳ್ಳೋಣ. 3 4 ನಿಧಾನವಾಗಿ ಹಾಕ್ತಾಯಿದ್ದೀನಿ, ನಿಮಗೆ ಅದನ್ನು ತೋರಿಸೋಣ ಅಂತಲೇ. ಹಾಕ್ಕೊಂಡು 5 ನಿಧಾನವಾಗಿ ಹಾಕ್ಕೊಳ್ಳೋಣ. 6 ಇದೇ ಥರ ಹಾಕ್ಕೊಂಡು ಮತ್ತೆ ನಾನು ಫಿಂಗರ್ನಲ್ಲೇ ಆವಾಗ ನಾವು ಥ್ರೆಡ್ನ ಸುತ್ಕೊತಾ ಇರಬೇಕು. ಆವಾಗ ನಮಗೆ ನೀಡಲ್ ಫಾಸ್ಟಾಗಿ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಎಡಗೈನಲ್ಲಿ ಫಿಂಗರ್ನಲ್ಲಿ ಫಾಸ್ಟಾಗಿ ಸುತ್ಕೊತಾ ಇದ್ದರೆ ನಮ್ಗೆ ಬಲಗೈನಲ್ಲಿ ಬೇಗ ನಾವು ಎಳೆಯನ್ನು ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು, ಬೇಗ ಆಗುತ್ತೆ. ನೋಡಿ, 6 ಚೈನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ನೀಡಲ್ನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ನಿಧಾನವಾಗಿ ಬಟ್ಟೆಗೆ ನಾವು ಮುಂದೆಯಿಂದ ಹಿಂದೆಗೆ ನೀಡಲ್ನ ಚುಚ್ಚಿ ನಿಧಾನವಾಗಿ ನಾವು ಎಳೆಯನ್ನು ತೆಕ್ಕೊಂಡ್ರೆ ಅಲ್ಲಿ 2 ವಿಂಡೋ ಲೂಪ್ ಕ್ರಿಯೇಟ್ ಆಗಿದೆ. ನಾವೀಗ ನೀಡಲ್ ಮೌತಿಂದ ಲೆಫ್ಟ್ ಟು ರೈಟ್ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಆವಾಗ ನೀಡಲ್ ಮೌತ್ಗೆ ದಾರ ಸಿಗಾಕ್ಕೊಳುತ್ತೆ. ಅದನ್ನು ನಿಧಾನವಾಗಿ ಎಳ್ಕೊಂಡ್ರೆ ಅಲ್ಲೊಂದು ಲಾಕ್ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ತುಂಬಾ ಈಸಿ. ಇದೇ ಥರ ನಾವು ಪೂರ್ತಿ ಕ್ಲಾತ್ ಎಂಡ್ವರೆಗೂ ಮಾಡ್ಕೊತಾ ಹೋಗೋಣ. ಸ್ಟಿಚ್ನ ಲಾಸ್ಟ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಂಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಲಾಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಲಾಕ್ ಮಾಡಾದ್ಮೇಲೆ ಥ್ರೆಡ್ನ ಹೇಗೆ ನಾವು ರಿಮೂವ್ ಮಾಡಬೇಕು, ಅಲ್ಲೇನೆ ನಾಟನ್ನು ಮಾಡಿನ ತೋರಿಸ್ಕೊಡ್ತೀನಿ. ನೋಡಿ, ನಾನು ಲಾಕ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಚೈನ್ ಸ್ಟಿಚ್ಚನ್ನು ಹಾಕಿ ನಾವು ನಿಧಾನವಾಗಿ ಎಳೆಯನ್ನು ಸ್ವಲ್ಪ ಮೇಲೆ ಕೇಳ್ಕೊಂಡ್ರೆ 6 ಎಳೆಯಿಂದ ಒಂದು ದೊಡ್ಡ ವಿಂಡೋ ಕ್ರಿಯೇಟ್ ಆಗುತ್ತೆ. ನೋಡಿದ್ರಲ್ಲ, ವಿಂಡೋ ಕ್ರಿಯೇಟ್ ಆಗಿದೆ. ಅದನ್ನು ನಾನು ಸಿಸರ್ನ ಮೂಲಕ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಿಸರ್ನ ಮೂಲಕ ಕಟ್ ಮಾಡಿ ಈಗ ನಾವು ಎಡಗೈನಲ್ಲಿ ಇಟ್ಕೊಂಡಿದ್ವಲ್ಲ ಎಳೆಯನ್ನು ಕೈ ತೆಗೆದ್ರೆ ನಿಧಾನವಾಗಿ ಅಲ್ಲಿ ಗಂಟು ಕ್ರಿಯೇಟ್ ಆಗಿದೆ. ನೋಡಿದ್ರಲ್ಲ, ನಾಟ್ ಕ್ರಿಯೇಟ್ ಆಗಿದೆ. ಅದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಬೇಸಿಕ್ ಚೈನ್ ಸ್ಟಿಚ್. ಏಕೆಂದರೆ ನಾವು ಚೈನ್ ಸ್ಟಿಚ್ ಬೇಸ್ನ ಕಲ್ತ್ಕೊಂಡ್ರೆ ನಾವು ಬೇಸ್ನ ಮೂಲಕನೇ ನಾವು ಯಾವುದೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕನ್ನು ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.
ನಾವು ಮುಂದೆನೇ ಇದೇ ಥರ ನಾನು ಚೈನ್ ಸ್ಟಿಚ್ಚನ್ನು ಹಾಕಿ ನೆಕ್ಸ್ಟ್ ಲೆವೆಲಲ್ಲಿ ಯಾವ ಥರ ನಾನು ಈಸಿಯಾಗಿ ಸುಲಭವಾಗಿ ಡಿಸೈನನ್ನು ಹಾಕ್ಕೋಬೋದು ಅನ್ನೋದು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಕುಕ್ಕಿಂಗ್ ವೀಡಿಯೋಸ್ಗೂ ಸಹ ಸಪೋರ್ಟ್ ಮಾಡಿ. ಹೀಗೆ ಮಾಡ್ತಾಯಿರಿ. ಅದೇ ಥರ ಕ್ರೋಶಾ ವೀಡಿಯೋಸ್ನ ನೋಡ್ತಾ ಇರಿ. ಒಂದೊಂದೇ ಡಿಸೈನ್ ಈಸಿ ಡಿಸೈನ್ ಮೊದಲು ನಾನು ಸುಲಭವಾಗಿರುವಂತಹ ಸಿಂಪಲ್ ಡಿಸೈನ್ಸ್ನ ಹೇಳ್ಕೊಡ್ತಾ ಇರ್ತೀನಿ.